ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತರಾಮ್. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಭೀಮ್ ಆ್ಯಪಿಂದ ಹೇಗೆ ಹಣವನ್ನು ಗಳಿಸ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇತ್ತೀಚೆಗೆ ಭಾರತ ಸರ್ಕಾರ ಭೀಮ್ ಆ್ಯಪನ್ನು ಅಭಿವೃದ್ಧಿಪಡಿಸಿದೆ. ಅದರ ಪ್ರಮೋಷನ್ಗೋಸ್ಕರ ಭೀಮ್ ಆ್ಯಪ್ ರೆಫರಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದೆ. ಇದರಿಂದ ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಭೀಮ್ ಆ್ಯಪನ್ನು ರೆಕಮೆಂಡ್ ಮಾಡೋದ್ರ ಮುಖಾಂತರ ನೀವು ಹಣವನ್ನು ಗಳಿಸ್ಬೋದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯುವರ್ ಮನಿ ಅಂತ ನಮ್ಮ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ನೀವು ಭೀಮ್ ಆ್ಯಪ್ ರೆಫರಲ್ ಪ್ರೋಗ್ರಾಮಲ್ಲಿ ಭಾಗವಹಿಸಬೇಕಂದ್ರೆ ಮೊದಲು ನೀವು ನಿಮ್ಮ ಪ್ಲೇಸ್ಟೋರಿಂದ ಭೀಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನೀವು ನಿಮ್ಮ ಪ್ಲೇಸ್ಟೋರಿಗೆ ಹೋಗಿ ಇಲ್ಲಿ ನಿಮ್ಮ ಪ್ಲೇಸ್ಟೋರಲ್ಲಿ ಭೀಮ್ ಆ್ಯಪ್ ಅಂತ ಸರ್ಚ್ ಮಾಡಿದರೆ BHIM ಅಂತ ಟೈಪ್ ಮಾಡಬೇಕು. ನೋಡಿ, ಇಲ್ಲಿ ಕಾಣಿಸಿದೆ ಭೀಮ್ ಮೇಕಿಂಗ್ ಇಂಡಿಯಾ ಕ್ಯಾಶ್ಲೆಸ್ ಅಂತ. ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇದು ನ್ಯಾಷನಲ್ ಕಾರ್ಪೊರೇಷನ್ ಅವ್ರದ್ದು ಅಫಿಷಿಯಲ್. ಇದನ್ನು ನೀವು 10 ಮಿಲಿಯನ್ ಜನ ಸಬ್ಸ್ಕ್ರೈಬರ್ಸ್ ಆಗಿದೆ, 4.3 ರೇಟಿಂಗ್ಸ್ ಕೊಟ್ಟಿದ್ದಾರೆ. ನೀವು ಇನ್ಸ್ಟಾಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಈಗ ಇದು ತೋರಿಸ್ತಾ ಇದೆ. ಇಲ್ಲಿ ಅಕ್ಸೆಪ್ಟಿಂಗ್ ಆಪ್ಷನ್ನ ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಸಲ ಅಕ್ಸೆಪ್ಟ್ ಆದ ತಕ್ಷಣ ಅದು ಆಟೋಮೆಟಿಕ್ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲಿಂಗ್ ಆಗ್ತಾ ಇದೆ ಸ್ನೇಹಿತರೆ. ಇನ್ಸ್ಟಾಲ್ ಆದಮೇಲೆ ಸಕ್ಸಸ್ಫುಲಿ ಇನ್ಸ್ಟಾಲ್ಡ್ ಅಂತ ತೋರಿಸಿದೆ. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಭೀಮ್ ಆ್ಯಪ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಬಹುದು ಭೀಮ್ ಆ್ಯಪ್ ಓಪನ್ ಆಯಿತು. ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅಂತ ಇದರ ಫುಲ್ ಫಾರ್ಮ್. ಇದರಲ್ಲಿ ನಿಮಗೆ ಅನೇಕ ಲ್ಯಾಂಗ್ವೇಜ್ಗಳಿದ್ದಾವೆ. ನಿಮಗೆ ಇಷ್ಟವಾದ ಲ್ಯಾಂಗ್ವೇಜನ್ನು ಚೂಸ್ ಮಾಡ್ಕೊಳ್ಳಿ. ಈಗ ವೆಲ್ಕಮ್ ಟು ಭೀಮ್ ಆ್ಯಪ್ ಅಂತ ತೋರಿಸ್ತಾ ಇದೆ. ನಂತರ ನೀವು ಇದಕ್ಕೆ ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಬೇರೆ ಬೇರೆ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಇನ್ಸ್ಟ್ರಕ್ಷನ್ನ ಓದಿ ಫುಲ್ ಅರ್ಥ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈಗ ಅಲೋಸ್ ಟು ಆಕ್ಸೆಸ್ ಥ್ರೂ SMS ಆರ್ ಹೋಲ್ ಸ್ಟೇಟ್ ಅಂತ, ಅದು ನೀವು ನಿಮ್ಮ SMS ಅಥವಾ ಫೋನ್ ಮುಖಾಂತರ ಕೂಡ ನಿಮಗೆ ವೆರಿಫೈ ಆಗುತ್ತೆ. ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ವೆರಿಫೈ ಯುವರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಇದರಲ್ಲಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ. ಇಲ್ಲಿ ನಂದು ಸೆಕೆಂಡ್ ಸಿಮ್ ಲಿಂಕ್ ಆಗಿದೆ, ಅದಕ್ಕೆ ಅದನ್ನು ಸೆಲೆಕ್ಟ್ ಮಾಡಿದೆ. ಈಗ ನಿಮ್ಮ ಮೊಬೈಲ್ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಟ್ಯಾಚ್ ಆಗಿರೋ ಮೊಬೈಲ್ ನಂಬರ್ನ ಕೊಡಿ. ನಂತರ ರೈಟ್ ಮಾರ್ಕ್ ಹಾಕಿದಾಗ ವಿತಿನ್ 90 ಸೆಕೆಂಡ್ಸ್ ಒಳಗೆ ನಿಮಗೆ OTP ಬರುತ್ತೆ. ಅದು ಆಟೋಮೆಟಿಕ್ ರಿಸೀವ್ ಆಗುತ್ತೆ ಈ ಆ್ಯಪಿಂದ. ನೀವು ನೋಡ್ಬೋದು ಇಲ್ಲಿ OTP ಒಂದು ಮೆಸೇಜ್ ಬಂತು. ಅದು ಆಟೋಮೆಟಿಕ್ ವೆರಿಫೈ ಆಗುತ್ತೆ ಸ್ನೇಹಿತರೆ. ನೀವು OTP ಎಂಟರ್ ಮಾಡೋ ಅವಶ್ಯಕತೆ ಏನಿಲ್ಲ. ನೋಡ್ಬೋದು ಇಲ್ಲಿ ನೀವು ಬೇಕಾದರೆ. ಈಗ ಒಂದು ಸಲ OTP ಎಂಟರ್ ಆಗಿ ಅದು ವೆರಿಫೈ ಆದ ತಕ್ಷಣ ನೀವು 4 ಡಿಜಿಟ್ ಪಾಸ್ವರ್ಡನ್ನು ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದು ನಿಮ್ಮ ಭೀಮ್ ಆ್ಯಪಿಗೆ ಲಾಗಿನ್ ಆಗಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಪಾಸ್ವರ್ಡು. ಅದನ್ನು ಮತ್ತೊಮ್ಮೆ ವೆರಿಫೈ ಮಾಡಬೇಕಾಗುತ್ತೆ. ಕನ್ಫರ್ಮ್ ದಿ ಪಾಸ್ವರ್ಡ್ ಅಂತ ನೀವೇನು ಟೈಪ್ ಮಾಡಿರ್ತೀರೋ ಆ 4 ವರ್ಡ್ ಪಾಸ್ವರ್ಡನ್ನು ಎಂಟರ್ ಮಾಡಿ. ನೋಡಿ, ಇಲ್ಲಿ ಪಾಸ್ವರ್ಡ್ ಸೆಟ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಈಗ ನಂತರ ನೀವು ನಿಮ್ಮ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅನೇಕ ರೀತಿಯ ಬೇರೆ ಬೇರೆ ಬ್ಯಾಂಕ್ಗಳಿದ್ದಾವೆ ಸ್ನೇಹಿತರೆ. ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೊಂದ್ಕೊಂಡಿರೋ ಮೊಬೈಲ್ ನಂಬರ್ ಹಾಗೆ ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ತೋರಿಸಿದೆ. ನಂದು ಇಲ್ಲಿ ಕೆನರಾ ಬ್ಯಾಂಕ್ ಆಗಿದೆ, ಅದರಿಂದ ನಾನು ಕೆನರಾ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಟಪ್ UPI ಪಿನ್ ಅಂತ ಕೇಳುತ್ತೆ. ಇದಕ್ಕಿಂತ ಮುಂಚೆ ನೀವು ನಿಮ್ಮ ಡೆಬಿಟ್ ಕಾರ್ಡಲ್ಲಿ ಲಾಸ್ಟ್ 6 ಡೆಬಿಟ್ ಕಾರ್ಡ್ ನಂಬರ್ಲಿ ಕೊನೆಯ 6 ಸಂಖ್ಯೆಗಳನ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ನಂತರ ಅದು ಎಲ್ಲಿ ತನಕ ವ್ಯಾಲಿಡ್ ಇದೆ, ಯಾವ ಇಯರ್ವರೆಗೂ ವ್ಯಾಲಿಡ್ ಇದೆ ಅಂತ ನೋಡಿಕೊಂಡು ಇಯರು ಮತ್ತು ಮಂತನ್ನು ಎಂಟರ್ ಮಾಡಬೇಕಾಗತ್ತೆ. ಒಂದ್ಸಲಿ ನೀವು ಎಂಟರ್ ಮಾಡಿದ ತಕ್ಷಣ ಅದು OTP ಪಿನ್ ಆಟೋಮೆಟಿಕ್ ಕಳಿಸುತ್ತೆ ಸ್ನೇಹಿತರೆ. ಅದು ನೋಡಿ, ಫಸ್ಟ್ ಥರನೇ ಆಟೋಮೆಟಿಕ್ ಡಿಟೆಕ್ಟ್ ಆಯಿತು. ಈಗ ಸೆಟಪ್ UPI ಪಿನ್ ಅಂತ ತೋರಿಸ್ತಾ ಇದೆ. ನೀವು ನೋಡ್ಬೋದು ಮೆಸೇಜ್ ಕೂಡ ಬಂದು OTP ಅದು ಆಟೋಮೆಟಿಕ್, ನೀವೇನು ಟೈಪ್ ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ, ಅದು ಆಟೋಮೆಟಿಕ್ ತಗೊಬಿಡುತ್ತೆ. ನಂತರ ನೀವು ಸೆಟಪ್ UPI ಪಿನ್ ಅಂತಿದೆ. ಇದು 6 ಡಿಜಿಟ್ ಪಿನ್ ಇರಬೇಕಾಗುತ್ತೆ ಸ್ನೇಹಿತರೆ. ನೀವು ನಿಮಗೆ ಸೂಕ್ತವಾಗಿ ಹಾಗೆಯೇ ಸಿಂಪಲ್ ಆಗಿರೋ 6 ಡಿಜಿಟ್ ಪಿನ್ನನ್ನು ಎಂಟರ್ ಮಾಡಿಕೊಡಿ. ಮತ್ತು ರೈಟ್ ಮಾರ್ಕ್ ಹಾಕಿದ ತಕ್ಷಣ ಮತ್ತು ಇನ್ನೊಂದ್ಸಲಿ ನೀವು ಕನ್ಫರ್ಮ್ UPI ಪಿನ್ ಅಂತ ಕೊಡಬೇಕಾಗುತ್ತೆ 6 ಡಿಜಿಟ್ ನಂಬರ್ದು. ಓಕೆ, ಈಗ ಒಂದು ಸಲ ಕೊಟ್ಟ ತಕ್ಷಣ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಸಂಪೂರ್ಣವಾಗಿ ನೋಡ್ಬೋದು. ಇಲ್ಲಿ ಬೇಕಾದ್ರೆ ನೀವು ಚೇಂಜ್ UPI ಪಿನ್ ಕೂಡ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಬೇಕಾದರೆ ರಿಕ್ವೆಸ್ಟ್ ಮಾಡಿದರೆ
ನಿಮ್ಮ ಬ್ಯಾಲೆನ್ಸನ್ನು ಕೂಡ ನೋಡಬಹುದು. ಇದರಲ್ಲಿ ನೀವು UPI ಪಿನ್ನು ಮತ್ತು 4 ಡಿಜಿಟ್ ಲಾಗಿನ್ ಪಾಸ್ವರ್ಡನ್ನು ಎರಡನ್ನೂ ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದು ನನ್ನ ಬ್ಯಾಲೆನ್ಸ್ ಬಂತು. ಹಾಗೆಯೇ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ರೆಫರಲ್ ಪ್ರೋಗ್ರಾಮ್, ಅದು ಹೇಗೆ ಅಂತ ತೋರಿಸ್ತಿದ್ದೀನಿ. ಸೆಂಡ್ ಆಪ್ಷನ್ಗೆ ಹೋಗಬೇಕಾಗುತ್ತೆ. ನೀವು ಮನಿ ಹಾಕೋ ಮುಖಾಂತರ ರೆಫರಲ್ ಪ್ರೋಗ್ರಾಮಲ್ಲಿ ಭಾಗವಹಿಸ್ಬೋದು. ಇಲ್ಲಿ ಸೆಂಡ್ ಮನಿ ಆಪ್ಷನಲ್ಲಿ ನೀವು ಯಾರಿಗೆ ಅಮೌಂಟ್ ಹಾಕಬೇಕೋ ಅವರ ಮೊಬೈಲ್ ನಂಬರ್ ಅಥವಾ ಆಧಾರ್ ನಂಬರ್ ಅನ್ನು ಅದರಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಾನು ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ಯಾರಿಗೆ ಹಣವನ್ನು ಹಾಕಬೇಕೋ ಅವ್ರಿಗೆ ನಂತರ ನೀವು ವೆರಿಫೈ ಮಾಡಬೇಕು. ಈಗ ವೆರಿಫೈ ನೋಡ್ಬೋದು ನೀವು ಯಾರಿಗೆ ಹಣವನ್ನು ಹಾಕಬೇಕು ಅಂತ, ಹಾಗೆಯೇ ಎಷ್ಟು ಅಮೌಂಟ್ ಎಂಟರ್ ಮಾಡಬೇಕಾಗತ್ತೆ. ಮತ್ತು ರಿಮಾರ್ಕ್ಸ್ ಅನ್ನೋ ಜಾಗದಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ರಿಮಾರ್ಕ್ಸ್ ಅನ್ನೋ ಜಾಗದಲ್ಲಿ ನೀವು ಯಾವುದನ್ನು ಟೈಪ್ ಮಾಡ್ಬೋದು. ಇಲ್ಲಿ ಆ್ಯಡ್ ರೆಫರಲ್ ಕೋಡ್ ಅಂತ ಇದೆ ಸ್ನೇಹಿತರೆ. ರೆಫರಲ್ ಕೋಡ್ ಅಂದರೆ ನೀವು ಯಾರ ನಂಬರಿಗೆ ಅಂದರೆ ಯಾರು ಇಲ್ಲಿ ರೆಫರಲ್ ಕೋಡ್ ಅಂತಂದರೆ ನಿಮಗೆ ಯಾರು ರೆಫರ್ ಮಾಡಿರ್ತಾರೋ ಅವರ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನನ್ನ ಮೊಬೈಲ್ ನಂಬರ್ನ ನಾನು ಆಗಲೇ ತೋರಿಸ್ತೀನಿ, ಅದನ್ನು ಎಂಟರ್ ಮಾಡಿ ನೀವು ಅಪ್ಲೈ ಅಂದರೆ ಇಲ್ಲಿ ಪೇ ಆಗ್ಬೋದು ಸ್ನೇಹಿತರೆ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಅಂಶ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ನೀವು ರೆಫರಲ್ ಪ್ರೋಗ್ರಾಮಲ್ಲಿ ನೀವು ಪ್ರತಿಯೊಬ್ಬರಿಗೂ ರೆಫರ್ ಮಾಡಿ ಪ್ರತಿದಿನ ನಿಮಗೆ ಅಂದರೆ ಒಂದು ರೆಫರ್ಗೆ 10 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ನೀವು ಪರ್ ಡೇಗೆ 20 ಜನಕ್ಕೆ ರೆಫರ್ ಮಾಡ್ಬೋದು. ಅಂದರೆ ಪ್ರತಿದಿನ ನೀವು 200 ರೂಪಾಯಿ ಹಣವನ್ನು ಗಳಿಸ್ಬೋದು. ಹಾಗೆಯೇ ನಿಮ್ಮ ಸ್ನೇಹಿತರು ನಿಮ್ಮ ರೆಫರಲ್ ಕೋಡ್ ಯೂಸ್ ಮಾಡಿಕೊಂಡು ಯಾರಿಗಾರು ಟ್ರಾನ್ಸಾಕ್ಷನ್ ಮಾಡಿದರೆ ಅವರಿಗೆ ಬೋನಸ್ ಆಗಿ 25 ರೂಪಾಯಿ ಪರ್ ಟ್ರಾನ್ಸಾಕ್ಷನ್ಗೆ ಬರುತ್ತೆ ಸ್ನೇಹಿತರೆ. ಇದು ತುಂಬ ಅಡ್ವಾಂಟೇಜು, ರೆಫರ್ ಮಾಡೋರಿಗೂ ಅಡ್ವಾಂಟೇಜು, ಹಾಗೆಯೇ ಅದನ್ನು ಯೂಸ್ ಮಾಡಿಕೊಂಡು ಮನಿ ಟ್ರಾನ್ಸ್ಫರ್ ಮಾಡೋರಿಗೂ ತುಂಬ ಅಡ್ವಾಂಟೇಜ್. ನಮಗೆ 10 ರೂಪಾಯಿ ಬಂದರೆ ಕೇವಲ ನಮ್ಮ ನಂಬರನ್ನು ಯೂಸ್ ಮಾಡಿಕೊಂಡು ಬೇರೆಯವ್ರಿಗೆ ಟ್ರಾನ್ಸಾಕ್ಷನ್ ಮಾಡಿದಾಗ, ಅಂದರೆ ನಮ್ಮ ನಂಬರ್ನ ರೆಫರಲ್ ಆಗಿ ಯೂಸ್ ಮಾಡಿಕೊಂಡಾಗ ಬೇರೆಯವ್ರಿಗೆ ಯಾರಿಗಾರು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅಮೌಂಟನ್ನು ಅವರಿಗೆ ಪರ್ ಟ್ರಾನ್ಸಾಕ್ಷನ್ಗೆ 25 ರೂಪಾಯಿ ಬರುತ್ತೆ ಸ್ನೇಹಿತರೆ. ಇದರಿಂದ ನೀವು ಸುಲಭವಾಗಿ ಮನೇಲಿ ಕೂತ್ಕೊಂಡು ಆರಾಮಾಗಿ ಹಣವನ್ನು ಗಳಿಸ್ಬೋದು. ಇದು ಬೋತ್ ನಮಗೂ ಬೆನಿಫಿಟು ಹಾಗೆಯೇ ನಿಮಗೂ ಬೆನಿಫಿಟು. ಆದ್ದರಿಂದ ನೀವು ಹೆಚ್ಚೆಚ್ಚು ಜನಕ್ಕೆ ಈ ಪ್ರೋಗ್ರಾಮ್ಗೆ ರೆಫರ್ ಮಾಡಿ ನೀವು ಹಣ ಗಳಿಸಿ, ಹಾಗೆಯೇ ಅವ್ರಿಗೂ ಹಣ ಗಳಿಸ್ಕೊಳ್ಳೋಕ್ಕೆ ಆಶೆ ಮಾಡಿಕೊಡಿ. ಓಕೆ ಸ್ನೇಹಿತರೆ, ಇದೆಲ್ಲ ಇವತ್ತಿನ ವಿಶೇಷ. ತಮಗೆ ಈ ವಿಡಿಯೋ ಲೈಕ್ ಆಗಿದೆ ದಯವಿಟ್ಟು ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.